ನಮಸ್ತೆ ಕರುನಾಡು. ನಾನು ನಿಮ್ಮ ಪ್ರಿನ್ಸಸ್ ಕಲ್ಚರ್ ಲೇಖನ ಆರ್. ಇದೆ, ಎಂತಹ ಭಕ್ತಿ ಕಾಣಿಸ್ತಾ ಇದೆ ಅದರ ಕಣ್ಣುಗಳಲ್ಲಿ, ಮುಖಭಾವದಲ್ಲಿ. ಪರಮ ಪೂಜ್ಯರಿಗೆ ಮಾಲಾರ್ಪಣೆ ಮಾಡುವ ಯೋಗ ನನ್ನದಾಗಿದೆ ಎನ್ನುವ ಒಂದು ಭಾವ ಲಕ್ಷ್ಮಿಯಲ್ಲಿದೆ. ಪೂಜ್ಯರ ಪಾದಾರವಿಂದಗಳಿಗೆ ಭಕ್ತಿಯ ಮಾಲಾರ್ಪಣೆ. ಬಿಂದು ಹಾಗೂ ಕುಸುಮ ಇವರೆಲ್ಲರಿಗೂ ಧನ್ಯವಾದಗಳು. ಇವರೆಲ್ಲರೂ ಶ್ರೀ ಕಾಡುಸಿದ್ದೇಶ್ವರ ಇಂಟರ್ನ್ಯಾಷನಲ್ ಸ್ಕೂಲ್ನ 7 ಮತ್ತು 8ನೇ ತರಗತಿಯ ವಿದ್ಯಾರ್ಥಿಗಳು. ಪರಮ ಪೂಜ್ಯರಿಂದ ಆಶೀರ್ವಾದದ ಶ್ರೀರಕ್ಷೆ ಈ ಮಕ್ಕಳಿಗೆ. ಅಜ್ಜಯ್ಯನ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಏರ್ಪಡಿಸಿರುವಂತಹ ಸಾಂಸ್ಕೃತಿಕ ವೈಭವ ಸಮಾರಂಭಕ್ಕೆ ಆಗಮಿಸಿರುವಂತಹ ಎಲ್ಲ ಪರಮ ಪೂಜ್ಯರನ್ನು, ಗಣ್ಯರನ್ನು ಸ್ವಾಗತಿಸುತ್ತಾರೆ ಶ್ರೀ ರಾಜು ಶಾಸ್ತ್ರಿಯವರು. ಶ್ರೀ ಗುರುಭ್ಯೋ. ಲೇಖನ AR ಇಂಡಿಯಾ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಅವರು ಸಹ ಈ ವೇದಿಕೆ ಮೇಲೆ ಬಂದಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ವಿಶೇಷವಾಗಿ ಅದೇ ರೀತಿ ಲೇಖನ ಅಂತಕ್ಕಂಥ ನೊಣವಿನಕೆರೆಯ ಪುಟಾಣಿ ಕೂಡ ವರ್ಲ್ಡ್ ಆಫ್ ರೆಕಾರ್ಡ್ ಅಲ್ಲಿ ದಾಖಲೆಯನ್ನು ಮಾಡಿ, ಮಕ್ಕಳು ನಾವು ಹೇಗೆ ಸಂಸ್ಕಾರಯುತವಾಗಿ ಬೆಳೆಸ್ತೀವಿ, ಸಸಿಯಾಗಿ ಬಗ್ಗದು ಮರವಾಗಿ ಬಗ್ಗಿತೆ ಎಂಬಂತೆ ಆ ಮಗು ಕೂಡ ಇವತ್ತು ರೆಕಾರ್ಡ್ ಮಾಡಿ ನೊಣವಿನಕೆರೆ ಹೆಮ್ಮೆ, ಕೀರ್ತಿ, ಗೌರವವನ್ನ ಹೆಚ್ಚಿಸಿದ್ದಾರೆ. ಪರಮ ಪೂಜ್ಯರ ಆಶೀರ್ವಾದ ಸದಾವಕಾಲ ಇರಲಿ. ಆ ಮಗು ಇನ್ನೂ ಉನ್ನತ ಸ್ಥಾನಕ್ಕೆ ಬೆಳೀಲಿ ಅನ್ನುವಂತ ಮಾತನ್ನು ಹೇಳಿ ಅದೇ ರೀತಿ ಇಂದು AR ಲೇಖನ ಇದೇ ನಮ್ಮ ನೊಣವಿನಕೆರೆಯ ರಾಜಣ್ಣ ಮತ್ತು ಪಿ ಲತಾ ಅವರ ಪುತ್ರಿ. ಕೇವಲ 4ನೇ ಕ್ಲಾಸ್ನಲ್ಲಿ KPS ಶಾಲೆಯಲ್ಲಿ ವಿದ್ಯಾರ್ಜನೆ ಮಾಡುತ್ತಿದ್ದಾಳೆ. ಅವಳು ಮಾಡಿದ ಸಾಧನೆ ಅಂತಿಂತದ್ದಲ್ಲ. ನಮ್ಮ ಕರ್ನಾಟಕದಲ್ಲಿ ಎಷ್ಟು MLAಗಳಿದ್ದಾರೆ ಅಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ. ಆದ್ರೆ ಯಾವ್ಯಾವ ವಿಧಾನಸಭಾ ಕ್ಷೇತ್ರ ಅಂತ ಕೇಳಿದ್ರೆ ನಮಗೆ ಹೇಳಲಿಕ್ಕೆ ಆಗದೆ ಇರಬಹುದು. ಇವತ್ತು ಶಾಸಕರಿಗೂ ಕೂಡ ಕಷ್ಟ ಆಗ್ಬೋದು. ಅಂತ ಸುಲಭವಾದ ಕೆಲಸಗಳನ್ನ ಸುಲಭವಾಗಿ ತಾನು ಮಾಡ್ತಾ ಇದ್ದಾಳೆ ಪುಟ್ಟ ಪೋರಿ, ನಮ್ಮ ನಿಮ್ಮೆಲ್ಲರ ನೆಚ್ಚಿನ AR ಲೇಖನ. ಇವರು ಅಷ್ಟೇ ಅಲ್ಲ, ನಮಗೆ ಕೌರವರು, ಪಾಂಡವರ ಹೆಸರು ಎಲ್ಲರಿಗೂ ಗೊತ್ತಿದೆ. ಕೌರವರ 101 ಹೆಸರುಗಳನ್ನ ಹೇಳೋದಂದ್ರೆ ಕಷ್ಟ ಆಗ್ಬೋದು. ಆದ್ರೆ ತಕ್ಷಣ ಕೇಳಿದ್ರು ಕೂಡ ನಮಗೆ ಯಾವುದೇ ಕ್ಷಣ ಮಾತ್ರದಲ್ಲಿ ಏನೂ ನಮಗೆ ತೊಂದರೆ ಆಗದ ಹಾಗೆ ಎಲ್ಲ ಹೆಸರನ್ನ 101 ಹೆಸರುಗಳನ್ನ ಹೇಳ್ತಾ ಇರ್ತಕ್ಕಂಥ ಈ ವಿದ್ಯಾರ್ಥಿನಿ, ಇವನ್ನೆಲ್ಲ ಗುರುತಿಸಿ ನಮ್ಮ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್, ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಹಾಗೆ ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ವಿಶ್ವ ದಾಖಲೆಯನ್ನು ಮಾಡಿದ್ದಾಳೆ. ಇಂಥ ಒಂದು ಕಿರಿ ವಯಸ್ಸಿನಲ್ಲಿ ದೊಡ್ಡ ಸಾಧನೆ ಮಾಡಿದಂತ ನಮ್ಮ AR ಲೇಖನ ಅವರಿಗೆ ಶ್ರೀಗಳ ಆಶೀರ್ವಾದ, ನಮ್ಮ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಅಂತ ಹೇಳ್ತಾ, ಜ್ಞಾನ ಭಂಡಾರ ರತ್ನ ಎಂಬ ಬಿರುದನ್ನು ಕೂಡ ಶ್ರೀಗಳು ಮತ್ತು ಶ್ರೀಮಠದಿಂದ ನೀಡಿದ್ದಾರೆ. ನಿಮಗೆ ಶುಭವಾಗಲಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಾಧನೆ ಮಾಡಲು ಅನುಕೂಲವಾಗಲಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಕೆಲಸ ಮಾಡುವ ಹಾಗೆ ಮಾಡುತ್ತಿರುವ ತಮಗೆ ಶ್ರೀಮಠದ ಪರವಾಗಿ ಶ್ರೀಗಳ ಆಶೀರ್ವಾದದೊಂದಿಗೆ ಎಲ್ಲ ಗಣ್ಯಮಾನ್ಯರಿಂದ ತಮಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ.
ದಯವಿಟ್ಟು ಸ್ವೀಕರಿಸಿ. ಹಾಗೂ ಇನ್ನು ಮುಂದೆ ಯಾವುದೇ ಸಮಸ್ಯೆಗಳು ಬಂದಾಗ ನಿಮ್ಮ ಹೆಸರು ಎಲ್ಲರಿಗೂ ನೆನಪಾಗಲಿ, ಆ ಸಮಸ್ಯೆಗಳು ಪರಿಹಾರಗೊಳ್ಳಲಿ ಎಂದು ಆಶಿಸುತ್ತಾ ನಿಮ್ಮ ಕಾರ್ಯಗಳು ಹೀಗೆ ಮುಂದುವರಿಯಲಿ ಎಂದು ಆಶಿಸುತ್ತೇವೆ. ಈ ಎಲ್ಲ ಸಾಧಕರ ಸಾಧನೆ ಮತ್ತಷ್ಟು ಹೆಚ್ಚಲಿ, ಈ ಸಮಾಜಕ್ಕೆ, ಈ ನಾಡಿಗೆ, ಈ ರಾಷ್ಟ್ರಕ್ಕೆ ಅವರ ಕೊಡುಗೆ ಮತ್ತಷ್ಟು ಮಗದಷ್ಟು ಸಿಗಲಿ ಅಂತ ಆ ಭಗವಂತನಲ್ಲಿ, ಶ್ರೀಮಠದ ಪೂಜ್ಯರಲ್ಲಿ ಭಕ್ತಿಯಿಂದ ಪ್ರಾರ್ಥಿಸುತ್ತಿದ್ದೇನೆ. ನಿಜಕ್ಕೂ ಇವತ್ತು ಕಾಡು ಸಿದ್ದೇಶ್ವರ ಮಠದ ಪರಮ ಪೂಜ್ಯರು 4 ಅನಘ್ಯ ರತ್ನಗಳನ್ನ ಗುರುತಿಸಿ ಅವರಿಗೆ ಆಶೀರ್ವಾದದ ಶ್ರೀರಕ್ಷೆಯನ್ನು ದಯಪಾಲಿಸ್ತಾ ಇದ್ದಾರೆ. ಅವರೂ ಪುಣ್ಯವಂತರು. ಅಂದ್ರೆ ಎಲ್ಲ ಭಕ್ತ ಮಹಾಶಯರಿಗೆ ತಿಳಿಸುವುದೇನೆಂದರೆ, ಅಂತಾರಾಷ್ಟ್ರೀಯ ಕಲಾವಿದರಾದಂಥ ಸಾಂಬಯ್ಯ ಹಿರೇಮಠರಿಂದ ಜಾನಪದ ನೃತ್ಯ, ಇನ್ನು ಉಪನ್ಯಾಸ, ಇನ್ನೂ 3 ಗಂಟೆಗಳ ಕಾಲ ಪ್ರೋಗ್ರಾಂ ನಡೀತದೆ. ಎಲ್ಲ ಭಕ್ತ ಮಹಾಶಯರು ಪ್ರಸಾದವನ್ನು ಸ್ವೀಕರಿಸಿಕೊಂಡು ವೇದಿಕೆ ಮುಂಭಾಗಕ್ಕೆ ಆಸೀನರಾಗಬೇಕು. ಪ್ರಸಾದ ನಿಂತವರೆಲ್ಲರೂ ಇಲ್ಲಿ ಆಸೀನರಾಗಬೇಕಾಗಿ ಕೇಳ್ಕೊಳ್ತೀನಿ. ಮತ್ತೆ ಇನ್ನು ಕಬಡ್ಡಿನೂ ಕೂಡ ಬೆಳಗಿನ ಜಾವವರೆಗೂ ನಡೆಯುತ್ತದೆ. ಸನ್ಮಾನವೆಂಬುದು ವ್ಯಕ್ತಿ ಪೂಜೆ ಅಲ್ಲ, ಅದು ಅವರ ಸಾಧನೆಗೆ ಸಂದಂಥ ಗೌರವ. ಅಂಥ ಗೌರವಕ್ಕೆ ಪಾತ್ರರಾದಂಥ ಎಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇನ್ನೀಗ ಉಪನ್ಯಾಸ. ಕೆಲವೊಮ್ಮೆ ಬಲ್ಲವರಿಂದ ಕೆಲವೊಂ ಶಾಸ್ತ್ರಗಳನ್ನು ಕೇಳುತ್ತಂ ಎನ್ನುತ್ತಾರೆ ಕವಿ ಸೋಮೇಶ್ವರ ತನ್ನ ಶತಕದಲ್ಲಿ. ಸಂದಂಥ ಗೌರವ, ಅಂಥ ಗೌರವಕ್ಕೆ ಪಾತ್ರರಾದಂಥ ಎಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇನ್ನೀಗ ಉಪನ್ಯಾಸ. ಕೆಲವೊಂ ಬಲ್ಲವರಿಂದ ಕೆಲವೊಂ ಶಾಸ್ತ್ರಗಳನ್ನು ಕೇಳುತ್ತಂ ಎನ್ನುತ್ತಾರೆ ಕವಿ ಸೋಮೇಶ್ವರ ತನ್ನ ಶತಕದಲ್ಲಿ. ಹೌದು ಬಂಧುಗಳೇ, ಒಂದು ಒಳ್ಳೆಯ ಉಪನ್ಯಾಸ ಕೇಳಿದರೆ 100 ಪುಸ್ತಕ ಓದಿದಷ್ಟೇ ಜ್ಞಾನದ ಅರಿವು ನಮ್ಮದಾಗುತ್ತದೆ. ಕೇಳುವ ತಿಳಿಯುವ ಶ್ರದ್ಧೆ. ಇನ್ನೀಗ ಲೇಖನ AR ಕುಮಾರಿ ಲೇಖನ ಅವರಿಂದ ನುಡಿ ಸಮರ್ಪಣೆ. ಶ್ರೀ ಕ್ಷೇತ್ರ ಸೋಮೆಕಟ್ಟೆ ಶ್ರೀ ಕಾಡಸಿದ್ದೇಶ್ವರ ಮಠದ ಸಂಸ್ಥಾನ ಮಠದ ಮಠಾಧೀಶರು, ಧರ್ಮಗುರುಗಳು, ಅನ್ನದಾಸೋಹಿ, ಅಕ್ಷರದಾಸೋಹಿ, ಶ್ರೀ ಕ್ಷೇತ್ರದ ನಡೆದಾಡುವ ದೇವರು ಅಜ್ಜಯ್ಯರೆಂದೇ ಪ್ರಸಿದ್ಧ ಹೆಸರು ಪಡೆದಿರುವ ಶ್ರೀ ಡಾಕ್ಟರ್ ಕರಿವೃಷಭ ದೇಶಿಕೇಂದ್ರ ಶಿವಯೋಗೀಶ್ವರ ಮಹಾಸ್ವಾಮಿಗಳ ಪಾದಾರವಿಂದಗಳಿಗೆ ನಮಿಸುತ್ತಾ ನನ್ನ ಮಾತುಗಳನ್ನು ಪ್ರಾರಂಭ ಮಾಡುತ್ತಿದ್ದೇನೆ. ನಮಸ್ತೆ ಕರುನಾಡು, ನಾನು ನಿಮ್ಮ ಪ್ರಿನ್ಸಸ್ ಕಲ್ಚರ್ ಲೇಖನ AR. ಇಲ್ಲಿ ನೆರೆದಿರತಕ್ಕಂತೆ ಹಿರಿಯರೇ, ಕಿರಿಯರೇ, ನನ್ನ ಸಹಪಾಠಿಗಳೇ, ವೇದಿಕೆಯ ಮೇಲೆ ಇರುವ ಗಣ್ಯರೇ, ನೊಣವಿನ ಕೆರೆ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಶ್ರೀ ಕಾಡಸಿದ್ದೇಶ್ವರ ಮಠದ ಅಜ್ಜಯ್ಯನ ಜಾತ್ರಾ ಮಹೋತ್ಸವದ ಶುಭಾಶಯಗಳು. ನನ್ನ ಸಾಧನೆಯನ್ನು ಗುರುತಿಸಿ ನನಗೆ ಸನ್ಮಾನ ಮಾಡಿರುವುದು ನನಗೆ ತುಂಬಾ ಖುಷಿಯಾಗಿದೆ. ಇನ್ನು ಮುಂದೆ ಹೆಚ್ಚಿನ ಸಾಧನೆಯನ್ನು ಮಾಡಲು ನನಗೆ ಸ್ಫೂರ್ತಿಯಾಗಿದೆ.
ಹೀಗೆ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಸದಾಕಾಲವಿರಲಿ ಎಂದು ಕೇಳಿಕೊಳ್ಳುತ್ತೇನೆ. ಇಂತಹ ಪುಣ್ಯಕ್ಷೇತ್ರದಲ್ಲಿ ಜನಿಸಿದ ನಾವೇ ಧನ್ಯರು. ನಾನು ಇಂಡಿಯಾ ಬುಕ್ ಆಫ್ ರೆಕಾರ್ಡ್, ಏಷ್ಯಾ ಬುಕ್ ಆಫ್ ರೆಕಾರ್ಡ್, ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡ್, ನೊಬೆಲ್ ವರ್ಲ್ಡ್ ರೆಕಾರ್ಡ್ ನಲ್ಲಿ ವಿಶ್ವ ದಾಖಲೆ ಮಾಡಿದ್ದೀನಿ ಹಾಗೂ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ವಿನ್ನರ್ ಆಗಿದ್ದೀನಿ. ಲೈವ್ ನ್ಯಾಷನಲ್ ಸ್ಪೆಷಲ್ ಟ್ಯಾಲೆಂಟ್ ಶೋ ನಲ್ಲಿ ವಿನ್ನರ್ ಆಗಿದ್ದೀನಿ. ನನಗೆ ಇಷ್ಟೆಲ್ಲ ರೆಕಾರ್ಡ್ಸ್ ಏನಕ್ಕೆ ಬಂದಿದೆ ಅಂದ್ರೆ, ನಾನು 100 ಪೀಳಿಗೆ ಶ್ರೀರಾಮನ ವಂಶವೃಕ್ಷ, ಮಹಾಭಾರತದ ವಂಶವೃಕ್ಷ, ಪಿರಿಯಾಡಿಕ್ ಟೇಬಲ್ 118, ಅಟಾಮಿಕ್ ನಂಬರ್, ಕೆಮಿಕಲ್ ಎಲಿಮೆಂಟ್ಸ್ ನೇಮ್ ಅಂಡ್ ಸಿಂಬಲ್ಸ್, ಕೆಮಿಕಲ್ ಫಾರ್ಮುಲಾ 120, ಕೆಮಿಕಲ್ ನೇಮ್ ಅಂಡ್ ಫಾರ್ಮುಲಾ, ಪುರಾತನ ಕಾಲದ 64 ವಿದ್ಯೆಗಳು, ಪ್ರಾಚೀನ ಕಾಲದ 64 ವಿದ್ಯೆಗಳು, 1 to 30 ಟೇಬಲ್ಸ್, 101 ಜನ ಕೌರವರ ಹೆಸರುಗಳು, ಮಲೆ ಮಾತಿಸು ಬೆಟ್ಟ ಸಾಲಿನಲ್ಲಿರುವ 77 ಮಲೆಗಳು, ಕನ್ನಡ ಅಂಕಿ ಅಂಶಗಳು 1ರಿಂದ ದಶಾನಂತದವರೆಗೆ. ದಶಾನಂತಕ್ಕೆ 1ರ ಮುಂದೆ 96 ಶನಿಯನ್ನು ಸೇರಿಸಿದರೆ ಅದನ್ನು ದಶಾನಂತ ಎನ್ನುತ್ತಾರೆ. 100 ಜನ ಪ್ರಸಿದ್ಧ ಪಿತಾಮಹರು, ಅಂಬೇಡ್ಕರ್ ಅವರಿಗೆ ಇರುವ 64 ಬಿರುದುಗಳು, 543 ಲೋಕಸಭಾ ಕ್ಷೇತ್ರಗಳ ಹೆಸರು, 224 ವಿಧಾನಸಭಾ ಕ್ಷೇತ್ರಗಳ ಹೆಸರು, 20 ವಚನಗಳು, ಹಿಂದೂ ಧರ್ಮದ 50 ಮಹರ್ಷಿಗಳು, 50 ವಚನಕಾರರ ಹೆಸರು ಮತ್ತು ಅಂಕಿತನಾಮ. ಇದುವರೆಗೂ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದ ವರ್ಷ, ಸ್ಥಳ ಮತ್ತು ಅಧ್ಯಕ್ಷರ ವಿವರಗಳು, ಕೆಲವು ಜಿಲ್ಲೆಗಳಿಗಿರುವ ವಿಶೇಷ ಹೆಸರುಗಳು, ಭಾರತ ದೇಶದ ರಾಜ್ಯದ ರಾಜಧಾನಿಗಳು. ಇಷ್ಟನ್ನೆಲ್ಲ ನಾನು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಕಣ್ಣು ಮುಚ್ಚಿ ಹೇಳುತ್ತೇನೆ. ಆದ್ದರಿಂದ ಎಕ್ಸ್ಟ್ರಾರ್ಡಿನರಿ ಮೆಮೊರಿ ಪವರ್ ಇದೆ ಅಂತ ನನಗೆ ಇಷ್ಟೆಲ್ಲ ರೆಕಾರ್ಡ್ಸ್ ಬಂದಿದೆ. 100 ಪೀಳಿಗೆಯ ಶ್ರೀರಾಮನ ವಂಶವೃಕ್ಷ. ಶ್ರೀ ಹರಿಯ ಮಗ ಶ್ರೀ ಬ್ರಹ್ಮದೇವರು, ಶ್ರೀ ಬ್ರಹ್ಮದೇವರ ಮಗ ಮರೀಚಿ, ಮರೀಚಿಯ ಮಗ ಕಾಶ್ಯಪ, ಕಾಶ್ಯಪರ ಮಗ ಸೂರ್ಯ, ಸೂರ್ಯನ ಮಗ ಮನು, ಮನುವಿನ ಮಗ ಇಕ್ಷಕು, ಇಕ್ಷಕು ಕುಕ್ಷ, ಕುಕ್ಷ ಕುಕ್ಷ ಮಗ ಬಾಣ, ಬಾಣನ ಮಗ ನಿನ್ಯ, ನಿನ್ಯನ ಮಗ ಪೃಥು, ಪೃಥುವಿನ ಮಗ ತಿಶಂಕು, ತಿಶಂಕನ ಮಗ ದುಂದುಮಾರ, ದುಂದುಮಾರನ ಮಗ ಮಾಂದಾತ, ಮಾಂದಾತಿಯನ ಮಗ ಸಂಧಿ, ಸಂಧಿ ಮಗ ಧ್ರುವಸಂಧಿ, ಧ್ರುವಸಂಧಿ ಮಗ ಭರತ, ಭರತನ ಮಗ ಅಶೀತಿ, ಅಶೀತಿಯ ಮಗ ಸಾಗರ, ಸಾಗರನ ಮಗ ಅಸಮಂಜಸ, ಅಸಮಂಜಸನ ಮಗ ಅಂಶುಮಂತ, ಅಂಶುಮಂತನ ಮಗ ದಿಲೀಪ, ದಿಲೀಪನ ಮಗ ಭಗೀರಥ, ಭಗೀರಥನ ಮಗ ಕಕ್ಕುಸ್ತ, ಕಕ್ಕುಸ್ತಿಯನ ಮಗ ರಘು, ರಘುನ ಮಗ ಪ್ರವೃತ್ತನ, ಪ್ರವೃತ್ತನ ಮಗ ಶಂಕನ, ಶಂಕನ ಮಗ ಶಿಷ್ಯನ, ಶಿಷ್ಯನ ಮಗ ಅಗ್ನಿವರ್ಣ, ಅಗ್ನಿವರ್ಣನ ಮಗ ಶೀಘ್ರವೇದ, ಶೀಘ್ರವೇದನ ಮಗ ಮರು, ಮರುವಿನ ಮಗ ವೃಶ್ಚಿಕ, ವೃಶ್ಚಿಕನ ಮಗ ಅಂಬರೀಷ, ಅಂಬರೀಷನ ಮಗ ನಹುಷ, ನಹುಷನ ಮಗ ಯಾತಿ, ಯಾತಿಯ ಮಗ ನಾಭಕ, ನಾಭಕನ ಅಜನ, ಅಜನ ಮಗ ದಶರಥ, ದಶರಥನ ಮಗ ಭಗವಂತ ಶ್ರೀರಾಮ. ರಾಮನ ಹೆಂಡತಿ ಸೀತಾದೇವಿ, ರಾಮನ ಅವಸರಿಬ್ಬರ ಮಕ್ಕಳು ಭರತನ ತಕ್ಷ ಪುಷ್ಕಲರು, ಲಕ್ಷ್ಮಣನಿಗೆ ಅಂಗದ ಚಂದ್ರಕೇತುಗಳು, ಶತ್ರುಘ್ನನಿಗೆ ಸುಬಾಹು ಚತುರ್ವಾದಿಗಳು, ಕುಶ ಕುಮತ್ವತಿ ದಂಪತಿಗಳಿಂದ ಅತಿಥಿಯ ಮಗ ನಿಷದ, ನಿಷದ ನಭ, ನಭನ ಮಗ ಪುಂಡರೀಕ, ಪುಂಡರೀಕನ ಮಗ ಕ್ಷೇಮದಾನ, ಕ್ಷೇಮದಾನ ಮಗ ದೇವನಿಕ, ದೇವನಿಕನ ಮಗ ಅನಿಯ, ಅನಿಯನ್ ಮಗ ಪಾರಿಯತ್ರ, ಪಾರಿಯತ್ರ ಮಗ ಬಲಸ್ಥಳ, ಬಲಸ್ಥಳ ಮಗ ಕಗಣ, ಕಗಣನ ಮಗ ಉದ್ರತೆ, ಉದ್ರತೆ ಮಗ ರೆಣ್ಯನಾಭ, ರೆಣ್ಯನಾಭನ ಮಗ ಪುಷ್ಯ, ಪುಷ್ಯ ಧ್ರುವಸಂಧಿ, ಧ್ರುವಸಂಧಿ ಮಗ ಶನ, ಸುತ್ಯನ ಮಗ ಅಗ್ನಿವರ್ಣ, ಅಗ್ನಿವರ್ಣನ ಮಗ ಶೀಘ್ರ, ಶೀಘ್ರನ ಮಗ ಮರು, ಮರಿಯನ ಮಗ ಪ್ರಶ್ಚದ್ರ, ಪ್ರಶ್ಚತನ ಮಗ ಸಂಧಿ, ಸಂಧಿಯ ಮಗ ಅಮಶನ, ಅಮಶನ ಮಹಾಸಂತ, ಮಹಾಸಂತನ ಮಗ ವಿಶ್ವಸ, ವಿಶ್ವಸಾನ ಮಗ ಪ್ರಸನ್ನಾಜಿತ್, ಪ್ರಸನ್ನಾಯತನ ತಕ್ಷಕ, ತಕ್ಷಕನ ಮಗ ಬೃಹದ್ಬಲ, ಬೃಹದ್ರಣ, ಬೃಹದ್ರನ ಮಗ ಉರುಕ್ರಿ, ಉರುಕ್ರ ಮಗ ಉತ್ಸವದ, ಉತ್ಸವದನ ಮಗ ಪ್ರತಿವ್ಯೋಮ, ಪ್ರತಿವ್ಯೋಮನ ಮಗ ಬಾನು, ಬಾನ್ ಮಗ ದಿವಾಕ, ದಿವಾಕನ ಮಗ ಸಹದೇವ, ಸಹದೇವನ ಮಗ ಬೃಹದೇಶ್ವ, ಬೃಹದೇಶ್ವರನ ಮಗ ಬಾನ್ಮಂತ, ಬಾನಮಂತನ ಮಗ ಪ್ರತಿಕಶ, ಪ್ರತಿಕಶನ ಮಗ ಸುಪ್ರತೀಕ, ಸುಪ್ರತೀಕನ ಮಗ ಮರುದೇವ, ಮರುದೇವನ ಮಗ ಸುನಕ್ಷತ್ರ, ಸುನಕ್ಷತ್ರನ ಮಗ ಪುಷ್ಕರ, ಪುಷ್ಕರನ ಮಗ ಅಂತರಿಕ್ಷ, ಅಂತರಿಕ್ಷನ ಮಗ ಸುತಪಸ, ಸುತಪಸ ಅಮಿತ್ರ ಅಜಿತ್, ಅಮಿತ್ರಾಯತ್ನ ಮಗ ಬೃಹದ್ರಾಜ, ಬೃಹದ್ರಾಜನ ಮಗ ಬರ್ಹಿ, ಬರ್ಹಿಯ ಮಗ ಕೃತಂಜಯ, ಕೃತಂಜಯನ ಮಗ ರಣಂಜಯ, ರಣಂಜಯನ ಮಗ ಸಂಜಯ, ಸಂಜಯನ ಮಗ ಶಾಕ್ಯ, ಶಾಕ್ಯನ ಮಗ ಶುದ್ಧೋದ, ಶುದ್ಧೋದನ ಮಗ ಲಾಂಗಲ, ಲಾಂಗಲನ ಮಗ ಪ್ರಸನ್ನಾಯತ, ಪ್ರಸನ್ನಾಯತ ಮಗ ಕ್ಷುದ್ರಕ, ಕ್ಷುದ್ರಕನ ಮಗ ರಣಕ, ರಣಕನ ಮಗ ಸುರತ. ಈ ಸುರತನಿಗೆ ಸೂರ್ಯವಂಶದ ಕೊನೆಯ ರಾಜನಾದ ಸುಮಿತ್ರನ ಮಗನಾಗಿ ಹುಟ್ಟುತ್ತಾನೆ. ಇವರೆಲ್ಲರೂ ಈ ವಂಶವು ವಂಶ ಸಂಭೂತರು. ಸುಮಿತ್ರ ನಂತರ ಕಲಿಯುಗದಲ್ಲಿ ಈ ವಂಶವು ಮರೆಯಾಯಿತು. ಮಲೆಯ ಮಹದೇಶ್ವರ ಬೆಟ್ಟ ಸಾಲಿನಲ್ಲಿರುವ 77 ಮಲೆಗಳು: ಆನಮಲೆ, ಜೇನಮಲೆ, ಗುಂಜುಮಲೆ, ಗುರುಗಂಜುಮಲೆ, ಕಾನಮಲೆ, ಕಮತ್ತಮಲೆ, ಕಡದಾಕ್ಷಮಲೆ, ಪದ್ಮಮಲೆ, ಪಚ್ಚಮಲೆ, ಪೂಜಮಲೆ, ಪನಾಚಮಲೆ, ಕೊಂಗುಮಲೆ, ಕನಾಚಮಲೆ, ಸಂಕಮಲೆ, ರುದ್ರಾಕ್ಷಮಲೆ, ಭದ್ರಾಕ್ಷಮಲೆ, ಮುಂಜುಮಲೆ, ಭೂತಿಮಲೆ, ಬಸಮಂಗಮಲೆ, ಗಾಳಮಲೆ, ಗೌಳಮಲೆ, ನಡುಮಲೆ, ನಾಗಮಲೆ, ಪಾದಮಲೆ, ದೀಪಮಲೆ, ಎದುರುಬೋಳಿ, ಕಮದಬೋಳಿ, ಉರಬಸಪ್ಪರಮಲೆ, ಕೊಡುಮಲೆ, ಮುನಿಯಪ್ಪರಮಲೆ, ತವಸರಮಲೆ, ಕಾರ್ಯಮಲೆ, ಬಿಲ್ಲೈಮಲೆ, ಪಾದದಾರಮಲೆ, ಮೈಲಮಲೆ, ಶ್ರವಣಮಲೆ, ಗಂಗಸ್ಮಮಲೆ, ಕಂಬಳ ಸಿದ್ದೇಶ್ವರಮಲೆ, ವಜ್ರಮಲೆ, ದೇವರಮಲೆ, ಆಲಂಬಾಡಮಲೆ, ಮಜ್ಜನಕಾಂತ್ ಬೋಳಿಮಲೆ, ಕಂಜ ಮುನಿಯಪ್ಪನಮಲೆ, ಗೂಜಕ್ಕಿ ಬಸವೇಶ್ವರಮಲೆ, ಬಾಳಕಲ್ ಬಸಪ್ಪನಮಲೆ, ಊರಕ್ಕಿ ಬಸಪ್ಪನಮಲೆ, ಗುಣ್ಣ ಬಸವೇಶ್ವರ, ಮುಗ್ಗಿ ಬಸವೇಶ್ವರಮಲೆ, ಆನಮಲೆ, ಪಾವಳಮಲೆ, ಗಂಧಾಳ್ಳಿ ರಂಗಪ್ಪನಮಲೆ, ದೇವಾಲಯ ಬೋಳಿಮಲೆ, ಕೊಡುಬೋಳಿ ವೀರೇಶ್ವರಮಲೆ, 101 ಸಂತ ಬಗುಳಿ ಬಸವೇಶ್ವರ, ಪುಡಕಲ್ನ ಮಾದೇಶ್ವರಮಲೆ, ಕತ್ತಿಗಿಡದಮಲೆ, ಬೂದವಮಲೆ, ಎತ್ತಮಲೆ, ರೇಖೆಮಲೆ, ಮೇಲಮಲೆ, ಊಜಮಲೆ, ವಸಂತಮಲೆ, ಆದಿಮಾದೇಶ್ವರ, ಕೊಂಗುದರಮಲೆ, ಗೌಂಡಪಾಡಮಲೆ, ವಂದೇಶ್ವರಮಲೆ, ನಾಮದಹಳ್ಳಿಮಲೆ, ಬ್ರಹ್ಮೇಶ್ವರಮಲೆ, ವೀರೇಶ್ವರಮಲೆ,
ಶೇತಂಡು ಒಡಮಲೆ ಅಂತರಂಗ ಮಲೆ ಆನವಲಾಮಲೆ ಒಡವೆಕಲ್ಲು ಮಲೆ ಸಂತೆಕಾನಿ ಮುನಿಯಪ್ಪನ ಮಲೆ ಮಲ್ಲೇಶ್ವರ ಮಲೆ ಶ್ರವಣಬೋಳೆ ತುತ್ತಮಲೆ ಭದ್ರಮಲೆ 77 ಮಲೆಗಳನ್ನಂತೂ ನಾಟ್ಯ ಮಾಡ್ತಿರೋ ನಮ್ಮ ಮುದ್ದು ಮಾದಪ್ಪನಿಗೆ ಉಗೆ ಎನ್ನಿರೋ ಹಿಂದೂ ಧರ್ಮದ 50 ಮಹರ್ಷಿಗಳು. ಅತ್ರಿ ಮಹರ್ಷಿ, ಭಾರದ್ವಾಜ ಮಹರ್ಷಿ, ಗೌತಮ ಮಹರ್ಷಿ, ಜಮದಗ್ನಿ ಮಹರ್ಷಿ, ಕಶ್ಯಪ ಮಹರ್ಷಿ, ವಸಿಷ್ಠ ಮಹರ್ಷಿ, ಅಗಸ್ತ್ಯ ಮಹರ್ಷಿ, ಭೃಗು ಮಹರ್ಷಿ, ದುರ್ವಾಸ ಮಹರ್ಷಿ, ಋಷಶೃಂಗ ಮಹರ್ಷಿ, ಕಪಿಲ ಮಹರ್ಷಿ, ಪರಾಶರ ಮಹರ್ಷಿ, ಮಾರ್ಕಂಡೇಯ ಮಹರ್ಷಿ, ದಧೀಚ ಮಹರ್ಷಿ, ಕಣ್ವ ಮಹರ್ಷಿ, ಯಜ್ಞವಲ್ಕ್ಯ ಮಹರ್ಷಿ, ವೇದವ್ಯಾಸರು, ಸತ್ಯಕಾಮ ಜಾಪಲಿ ಮಹರ್ಷಿ, ಚವನ ಮಹರ್ಷಿ, ಕಚ ಮಹರ್ಷಿ, ನಚಿಕೇತ, ವಿಶ್ವಾಮಿತ್ರ ಮಹರ್ಷಿ, ಕೌಶಿಕ ಮಹರ್ಷಿ, ಉಚತ್ಯ ಮಹರ್ಷಿ, ಜರತ್ಕಾರ ಮಹರ್ಷಿ, ಅಂಗಿರಸ ಮಹರ್ಷಿ, ದೀರ್ಘತಮಸ ಮಹರ್ಷಿ, ಸಾಂದೀಪಿನಿ ಮಹರ್ಷಿ, ಸೌಬರಿ ಮಹರ್ಷಿ, ಕರ್ಕ ಮಹರ್ಷಿ, ಮೈತ್ರೇಯ ಮಹರ್ಷಿ, ಮತಂಗ ಮಹರ್ಷಿ, ವಾಲಕಿಲ್ಯ ಮಹರ್ಷಿ, ಋತುಭಾಷ ಮಹರ್ಷಿ, ಶಾಕಲೆ ಮಹರ್ಷಿ, ಚಾಂಡಿಲ್ಯ ಮಹರ್ಷಿ, ತ್ರಾಕ್ಷೇಪ ಮಹರ್ಷಿ, ಜಮಿನಿ ಮಹರ್ಷಿ, ಚರಮಂಗ ಮಹರ್ಷಿ, ಕೌತ್ಸ ಮಹರ್ಷಿ, ಲೋಮೇಶ ಮಹರ್ಷಿ, ಗೌರ್ಮಕ ಮಹರ್ಷಿ, ಚೂಲಿ ಮಹರ್ಷಿ, ಸ್ಥೂಲಶಿರ ಮಹರ್ಷಿ, ಚಲಂಕಯನ ಮಹರ್ಷಿ, ಚುಕ ಮಹರ್ಷಿ, ಶ್ವೇತಕೇತು ಮಹರ್ಷಿ, ಮಾಂಡವ್ಯ ಮಹರ್ಷಿ, ಜೈಗಿವಶ್ಯ ಮಹರ್ಷಿ. ಈ ತರ ರೆಕಾರ್ಡ್ಸ್ ನೋಡ್ತಿದ್ರೆ ನೀವು ಮಾಡ್ಬೇಕು ಅಂತ ಅನ್ಸುತ್ತೆ. ಅದಕ್ಕೆ ಏನ್ ಮಾಡ್ಬೇಕು, ಯಾವ ತರ ಪ್ರಿಪೇರ್ ಆಗ್ಬೇಕು ಅಂತ ನನ್ನದೇ ಆದ ಒಂದು ಯೂಟ್ಯೂಬ್ ಚಾನಲ್ ನಲ್ಲಿ ವಿಡಿಯೋಸ್ ಗಳನ್ನ ಹಾಕಿದ್ದೀನಿ, ಎಲ್ಲರೂ ನೋಡಿ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಕರ್ನಾಟಕ ಕಂದ ಲೇಖನ AR ಅಂತ. ಇನ್ನೊಮ್ಮೆ ಹೇಳ್ತೀನಿ, ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಕರ್ನಾಟಕ ಕಂದ ಲೇಖನ AR ಅಂತ. ಎಲ್ಲರೂ ವಿಡಿಯೋಸ್ ಗಳನ್ನ ನೋಡಿ ಆಸಕ್ತಿ ಇರೋರು ಪ್ರಯತ್ನ ಮಾಡಿ. ಪ್ರತಿಭೆ ಎನ್ನುವುದು ಯಾರೊಬ್ಬರ ಸ್ವತ್ತಲ್ಲ, ಅದು ಎಲ್ಲರಲ್ಲಿ ಇರುತ್ತದೆ. ನಾವು ಪ್ರಯತ್ನ ಪಡಬೇಕು ಅಷ್ಟೇ. ನಮ್ಮ ಪ್ರಯತ್ನದಿಂದ ಅದು ಬೆಳಕಿಗೆ ಬರುತ್ತದೆ. ಈ ಪ್ರಪಂಚದ ಮೇಲೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಎಲ್ಲ ಸಾಧ್ಯವಾದಿದೆ. ಶ್ರೀ ಕಾಡಸಿದ್ದೇಶ್ವರ ಮಠದ ಕಿರಿಯ ಶ್ರೀಗಳಾದ ಶ್ರೀ ಅಭಿನವ ಸ್ವಾಮೀಜಿಯವರ ಪಾದಾರವಿಂದಕ್ಕೆ ನಮಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಇಷ್ಟು ಹೊತ್ತು ಮಾತನಾಡಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಏನ್ ಹೇಳಿ ಕಂದ, ಮಾತುಗಳು ಬರ್ತಾ ಇಲ್ಲ. ನಾನು ಒಂದು ಮಾತು ಹೇಳ್ತೀನಿ. ಆಕಾಶವಾಣಿನಲ್ಲಿ ಈ ಹುಡುಗಿನ ಬಾಲ ಜಗತ್ ಅಥವಾ ಹಕ್ಕಿಯ ಬಳಗ ಅಂತ ಒಂದು ಕಾರ್ಯಕ್ರಮ ಇದೆ, ಮಕ್ಕಳಿಗಾಗಿರುವಂತ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಈ ಮಗುವಿನ ಸಂದರ್ಶನ ಮಾಡೋಕೆ ಪ್ರಯತ್ನ ಪಡ್ತೀನಿ. ನಿಮ್ಮ ನಂಬರ್ ತಗೋತೀನಿ ಸರ್. ಆಮೇಲೆ ಬೆಂಗಳೂರು ಆಕಾಶವಾಣಿಯಿಂದ ರಾಜ್ಯವ್ಯಾಪಿ ಪ್ರಸಾರ ಆಗುವಂತ ಕಾರ್ಯಕ್ರಮದಲ್ಲಿ ಈ ಮಗುವಿನ ಸಂದರ್ಶನ ಮಾಡೋಣ. ಮಗುವಿಗೆ ಪೂಜ್ಯರಿಂದ ಆಶೀರ್ವಾದದ ಶ್ರೀರಕ್ಷೆ ಇಲ್ಲಿ ಕಲ್ಪಿಸಿಕೊಟ್ಟಿದ್ದಾರೆ. ತಾವೆಲ್ಲ ಕುತ್ಕೊಂಡು ಈ ಕಾರ್ಯಕ್ರಮವನ್ನು ಆಸ್ವಾದಿಸಬೇಕು ಅಂತ ಹೇಳ್ತಾ ನನ್ನ ಸಾಧನೆಯನ್ನು ಗುರುತಿಸಿ ಶ್ರೀ ಡಾಕ್ಟರ್ ಕೃಷಭ ದೇಶಿಕೇಂದ್ರ ಶಿವಯೋಗೀಶ್ವರ ಮಹಾಸ್ವಾಮಿಗಳು ನನಗೆ ಸನ್ಮಾನ ಮಾಡಿ ಜ್ಞಾನ ಭಂಡಾರ ರತ್ನ ಅಂತ ಬಿರುದನ್ನ ಕೊಟ್ಟಿದ್ದಾರೆ. ಅವರಿಗೆ ನನ್ನ ಅನಂತ ಕೋಟಿ ಧನ್ಯವಾದಗಳು. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನನ್ನ ವಿಡಿಯೋಸ್ನ ನೋಡ್ತಾ ಇರಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.